ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ನೀನು ಮಾಡಿರೋ ಕೆಲಸಕ್ಕೆ ಆಚೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ನಿನ್ನಿಂದ ತೊಂದರೆ ಆಗೋದು ಬೇಕಾಗಿಲ್ಲ, ನೀನು ಇಲ್ಲಿರೋದು ಬೇಕಾಗಿಲ್ಲ. ನೀನೆಲ್ಲ ಲಗೇಜ್ ಪ್ಯಾಕ್ ಮಾಡು, ಗಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇರಲಿಂದ. ಸೀರಿಯಸ್? ಯಾ ಬೇಬಿ, ನಾಳೆ ಬೆಳಗ್ಗೆನೆ ಹೋಗ್ತಿದ್ದಾಳೆ. ಬೀದಿಲಿ ಹೋಗೋ ಮಾರಿನ ಮನೆಗೆ ಬಿಟ್ಕೊಂಡಿರೋ ಹಾಗೆ ಹಳ್ಳಿಯಲ್ಲಿ ಇರ್ಬೇಕಾಗಿ ನಿನ್ನ ಇಂಥ ಒಂದು ಮನೆ ಕರ್ಕೊಂಡು ಬಂದಲ್ಲ, ನಂದೇ ತಪ್ಪು. ಊರ್ನಾಗಿದ್ದಾಗ ಅಮ್ಮ ಹೇಳೋಳು, ಎಲ್ರ ಜೊತೆ ಚೆನ್ನಾಗಿರ್ಬೇಕು, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು ಅಂತ. ಆದ್ರೆ ಹಂಗಿದ್ದಕ್ಕೆ ಅದೇ ತಪ್ಪು ಅಂತ ಮನೆಯಿಂದ ಹೋಗು ಅಂತಿದ್ದೀರಾ? ಅಯ್ಯೋ ದೇವ್ರೆ, ನಾನೀಗ ಏನ್ ಮಾಡ್ಲಿ? 4 ಗೋಡೆ ಮಧ್ಯೆನೇ ಇರೋಳು ನಾನು. ಈ ಮನೆನೇ ನಂಗೆ ಜೀವನ. ಮನೆನೇ ಬಿಟ್ಟು ಹೋಗು ಅಂದ್ರೆ ಏನ್ ಮಾಡ್ಲಿ? ಮನೆ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಮನೆ ಬಿಡೋದ್ಕಿಂತ ಜೀವ ಬಿಡೋದೇ ಲೇಸು ನಾನು. ಮಾವ, ತಿಂಡಿ. ಮಾವ, ಎಷ್ಟೇ ಕೋಪ ಇದ್ರು ಅನ್ನದ ಮೇಲೆ ತೋರಿಸ್ಬೇಡಿ. ಆಯ್ತು, ನಾನು ಹೋದ್ಮೇಲೆ ತಿಂಡಿ ತಿನ್ನಿ. ಮಾವ, ನಾನು ಅಡುಗೆ ಮಾಡಿಟ್ಟಿವ್ನಿ, ನಿಮ್ಮ ಡಬ್ಬಿನೂ ಪ್ಯಾಕ್ ಮಾಡಿಟ್ಟಿವ್ನಿ. ನಿಮಗೆ ಮೊಸರಿಲ್ದೇ ಇದ್ರೆ ಆಗಕ್ಕಿಲ್ಲ ಅಲ್ವಾ? ಗಟ್ಟಿ ಮೊಸರನ್ನ ಫ್ರಿಜ್ನಾಗ ಇಟ್ಟಿವ್ನಿ. ಆಮೇಲೆ ಇಲ್ಲೇ ಕಾಣೋ ಹಂಗೆ ಉಪ್ಪಿನಕಾಯಿ, ಹಪ್ಪಳ ಎಲ್ಲಾನು ಇಟ್ಟಿವ್ನಿ. ಜಾನ್ಕಮ್ಮಂಗೆ ಹೇಳಿವ್ನಿ, ಬಂದು ಎಲ್ಲ ಕೆಲಸನೂ ಮಾಡಿಕೊಟ್ಟು ಹೋಯ್ತಾಳೆ. ನಿಮ್ಗೆ ಇನ್ನೂ ಏನಾದರೂ ಬೇಕಿದ್ರೆ ಒಂದು ಫೋನ್ ಮಾಡಿ ಮಾವ. ಆಯ್ತಾ ನಿನ್ ಪುರಾಣ? ಕೋಳಿ ಕೂಗದೆ ಬೆಳಕೆ ಆಗಲ್ಲ ಅನ್ನೋ ಮಾತಾಡ್ತಿದ್ಯಾ? ಏನು ನೀನು ಇಲ್ಲದೆ ಇದ್ರೆ ಮನೆಯೇ ನಡೆಯಲ್ಲ ಅನ್ನೋ ಫೀಲ್ ತರ್ಸಕ್ಕೆ ಟ್ರೈ ಮಾಡ್ತಿದ್ಯಾ? ಹೇಳ್ತೀನಿ ಕೇಳಿಸ್ಕೊ, ನೀನು ಇಲ್ಲ ಅಂದರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ಎಲ್ಲರೂ ಮುಂದೆ ಮರ್ಯಾದೆ ಕಳ್ಕೊಂಡಿರೋದಕ್ಕಿಂತ 3 ಹೊತ್ತು ಮಾಡ್ಕೊಂಡು ತಿನ್ನೋದೇನು ದೊಡ್ಡದಲ್ಲ. ನೀನು ಹೊರಡ್ಬೋದು. ಮಾವ, ನಾನು ಹೋಗುವಾಗ ಯಾರಾದರೂ ನೋಡಿದ್ರೆ ನೋಡ್ಲಿ ಬಿಡು. ಇದೆಲ್ಲ ನಿನ್ನ ಕೈಯಾರೆ ನಿನ್ನೆ ಮಾಡ್ಕೊಂಡಿರೋದು.
ಯಾರಾದರೂ ಕೇಳಿದ್ರೆ ನಾನು ಏನು ಹೇಳಿ? ಹೇಳು, ಅಪಾರ್ಟ್ಮೆಂಟಲ್ಲಿ ನನ್ನ ಗಂಡಿನ ಮರ್ಯಾದೆ ತೆಗ್ದೆ, ಅದಕ್ಕೆ ನನ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ. ಎಲ್ಲರೂ ದೃಷ್ಟಿಯಲ್ಲಿ ನಾನು ಕೆಟ್ಟವನ್ನ ಕಾಣಿಸ್ಕೋಬೇಕಲ್ವಾ? ಅದೆಲ್ವಾ ನಿಂಗೂ ಬೇಕಾಗಿರೋದು? ಹೇಗೂ ಇಲ್ಲಿರೋರೆಲ್ಲ ನಿನ್ನ ಸಂಬಂಧಿಕರಲ್ವಾ? ಹೋಗು, ಎಲ್ಲರ ಹತ್ರ ಹೇಳ್ಕೊಂಬ, ನಾನು ನೋಡ್ತೀನಿ ಯಾರು ನಿಂಗೆ ಸಹಾಯಕ್ಕೆ ಬರ್ತಾರೆ ಅಂತ. ಮಾವ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನೀನು ಇಲ್ಲಿಂದ ಹೋಗಬೇಕು. ಯಾಕೆ ಇನ್ನೂ ಇಲ್ಲೇ ನಿಂತಿದ್ಯಾ? ಓ ಮಾವ, ಒಯ್ತೀನಿ. ಆದರೆ ಏನಾದ್ರೆ? ಮಾವ, ನಾವು ಹೋಗ್ಬಿಟ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ ಮಾವ? ಸಾಕು, ನಿಲ್ಲಿಸ್ತೀಯಾ? ನಿನ್ನ ನಾಟಕ ನೋಡಿ ನೋಡಿ ಸಾಕಾಯ್ತು. ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರಬೇಡ. ನಾನು ಕೈ ಮುಗಿತೀನಿ. ನನ್ನ ಮೇಲೆ ನಿಜವಾಗ್ಲೂ ಕನ್ಸರ್ನ್ ಇದ್ರೆ ಹೋಗ್ತಾ ಇರು. ಅತ್ತೆ, ಟೀ. ಹಾಂ, ತಂದೆ ತಂದೆ. ತಗೊಳಮ್ಮ ನಿನ್ನ ಗ್ರೀನ್ ಟೀ. ಹಾಂ, ಬಂದೆ ಬಂದೆ. ಬನ್ನಿ ಬನ್ನಿ, ಫ್ರೆಶ್ ಆಗಿಬಿಡಿ, ಬೇಗ ತಿಂಡಿ ತರ್ತೀನಿ. ಏನು ತಿಂಡಿ? ಉಪ್ಪಿಟ್ಟು. ಉಪ್ಪಿಟ್ಟ? ನಂಗೆ ಬೇಡ. ಮತ್ತೆ ಹಸ್ಕೊಂಡೇ ಇರ್ತೀರಾ? ಹಸ್ಕೊಂಡು ನಾನು ಯಾಕಿರಲಿ? ನೀನು ಹಸ್ಕೊಂಡಿರೋಕೆ ಬಿಟ್ಟರು ನಮ್ಮ ಸುಬ್ಬು ಬಿಡಬೇಕಲ್ಲ. ದಿನ ಒಂದಲ್ಲ ಒಂದು ತಿಂಡಿ ಮಾಡ್ಕೊಂಬಂದು ಕೊಡ್ತಾಳೆ. ನೋಡೋಣ ಇವತ್ತೇನು ತಿಂಡಿ ಮಾಡಿರ್ತಾಳೋ. ಹಾ, ಸುಬ್ಲಕ್ಷ್ಮಿ ಕೈ ಅಡುಗೆ ಅಂದರೆ ನೀವು ಬಕ್ಕಾಸುರ ಆಗ್ಬಿಡ್ತೀರ. ಮತ್ತಿನ್ನೇನು, ನೀ ಮಾಡಿರೋ ಉಪ್ಪಿಟ್ಟು ತಿನ್ಬೇಕಾ? ಆ ಉಪ್ಪಿಟ್ಟು ದೇವರಿಗೆ ಪ್ರೀತಿ, ಅಂಟಂಟು ಹಿಟ್ಟಿಟ್ಟು ಬಾಯಿಗೆ ಹಾಕಿದ್ರೆ ಗಮ್ ಥರ ಅಂಟ್ಕೊಂಡು ಬಿಡುತ್ತೆ. ಈ ಪೋಸ್ಟ್ ಅಂಡ್ಸಕ್ಕೆ ಪೇಸ್ಟ್ ಇರಲ್ವಾ, ಆ ಥರ ಆಗಿರುತ್ತೆ ಒಂದೊಂದು ಸರ್ತಿ. ರೀ, ನನ್ನ ತಿಂಡಿಗೆ ಯಾಕ್ರಿ ಹೆಸರಿಡ್ತೀರಾ? ನೀವು ಬೇಕಾದ್ರೆ ಸುಬ್ಲಕ್ಷ್ಮಿ ತಿಂಡಿನೇ ತಿನ್ನಿ. ಈಗ ಅದನ್ನೇ ಮಾಡೋದು. ರೀ, ಇವತ್ತು ಬೆಳಿಗ್ಗೆಯಿಂದ ಸುಬ್ಲಕ್ಷ್ಮಿ ಈ ಕಡೆ ಬಂದೇ ಇಲ್ಲ. ಅವಳ ಧ್ವನಿನೂ ಕೇಳಿಸಿಲ್ಲ. ಹೌದಲ್ವಾ? ನಾನು ಅದೇ ಅನ್ಕೊಂಡೆ. ಇವತ್ತು ಡೋರು ತೆಗೆದಿಲ್ಲ ಅವಳು. ಇಲ್ಲದೆ ಇದ್ರೆ ಅಂಕಲ್ ಟೀ ಕುಡೀರಿ, ಅಂಕಲ್ ಟಿಫನ್ ತಿನ್ನಿ ಅಂತ ಕೂಗ್ತಿರೋಳು. ನಾನು ಹೋಗಿ ನೋಡ್ಕೊಂಬರ್ತೀನಿ. ಅರೆ ಮಾವ, ಏನ್ ಆಶ್ಚರ್ಯ ಅಲ್ಲ, ಬೆಳಗ್ಗೆಯಿಂದ ನೀವು ಸುಬ್ಲಕ್ಷ್ಮಿ ನೋಡ್ಲೇ ಇಲ್ವಾ? ನೀವೇ ಹೀಗೆ ಹೇಳ್ಬಿಟ್ರೆ ಪಾಪ ಅವಳು ಕಷ್ಟ ಸುಖನ್ ಕೇಳೋರು ಯಾರು? ಏನಾಗಿದ್ಯೋ ಏನೋ. ಅಯ್ಯೋ ಭಗವಂತ, ನೀವು ಒಂದ್ಸಾರಿ ಹೋಗಿ ಅವಳನ್ನ ನೋಡ್ಕೊಂಡು ಬರ್ಬೇಕಿತ್ತು ರೀ. ಆರೋಗ್ಯ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದೋ ಏನೋ. ಚಿ ಅವಳಿಗೇನಾಗಿರುತ್ತೆ, ಚೆನ್ನಾಗೇ ಇದ್ದಾಳೆ. ಕೆಟ್ಟಿರೋದು ಅವಳ ಆರೋಗ್ಯ ಅಲ್ಲ, ಅವಳಿಂದ ಗುರುಮೂರ್ತಿ ತಲೆ ಕೆಟ್ಟಿರುತ್ತೆ. ರಾತ್ರಿ ಗುರುಮೂರ್ತಿ ಕಿರ್ಚಾಡಿರೋದನ್ನ ನೀವು ಕೇಳಿಸ್ಕೊಳ್ಳಿಲ್ವಾ? ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾನೆ ಅನ್ಸುತ್ತೆ. ಸಹನಾ, ಬೇರೆಯವ್ರ ಕಷ್ಟ ದುಃಖ ನಿನಗೆ ತಮಾಷೆ ಆಗ್ತಿದ್ಯಾ? ಅಂತ ಕಷ್ಟ ದುಃಖ ಏನಿರಲ್ಲ ಬಿಡಿ. ಅವಳು ಮಾಡಿರೋ ದಡ್ತನಕ್ಕೆ ತಪ್ಪಿಗೆ ಅಷ್ಟಾದ್ರೂ ಶಿಕ್ಷೆ ಆದ್ರೆ ಬುದ್ಧಿ ಬರತ್ತೆ. ಹೌದು, ಬೇರೆಯವರು ತೊಂದರೆಯಲ್ಲಿ ಇದ್ದಾಗ ಸಹಾಯ ಮಾಡೋದು ದಡ್ಡತನ, ಸಂತೋಷ ಪಡೋದು ದೊಡ್ಡತನ. ಸಿದ್ಧಾಂತ್, ನನ್ನ ಡ್ರೆಸ್ ಐರನ್ ಆಯ್ತಾ? ಬೇರೆಯವ್ರ ಕಷ್ಟದಲ್ಲಿದ್ದಾಗ ಮರುಕ ಪಡೋಕ್ಕೆ ಒಳ್ಳೆ ಮನಸ್ಸಿರಬೇಕು. ಅದು ಇವಳ ಹತ್ರ ಎಲ್ಲಿದೆ? ನಮ್ಮ ಸುಬ್ಲಕ್ಷ್ಮಿಲಿದೆ.
ಎಸ್, ಈ ವಿಷಯ ಸುಬ್ಬಲಕ್ಷ್ಮಿ ಎಲ್ಲ ಹೊರಟೇನೋ ಆಗಿದೆ. ಅಂಕಲ್ ಅದು ನಾನು ನಮ್ಮ ಅಣ್ಣನ ಮನೆಗೆ ಹೋಯ್ತೀವ್ನಿ. ಅಲ್ಲಮ್ಮ, ನಿಮ್ಮ ಅಣ್ಣನ ಮನೆ ಇಲ್ಲೇ ಅಲ್ಲೋ ಅಲ್ವಾ ಇರೋದು? ಅಲ್ಲಿಗೆ ಬ್ಯಾಗ್ ಯಾಕೆ ಎತ್ಕೊಂಡು ಹೋಗ್ತಾ ಇದ್ಯಾ? ಏನಮ್ಮ, ಏನಾದರೂ ತೊಂದರೆ ಆಯ್ತಾ? ತಾತ, ಅದೇನಾಯ್ತು ಅಂದ್ರೆ ಅಥರ್ವ, ನಾ ಹೇಳ್ತಾ ಇದ್ದೀನಿ ತಾನೇ. ಅಂಕಲ್, ಅಣ್ಣಂಗೆ ಹೊಸಿ ಹುಷಾರಿಲ್ಲ, ಅದಕ್ಕೆ ನೋಡ್ಕೊಂಡು ಬರುವ ಅಂತ ಹೋಯ್ತಾ ಇದ್ದೀನಿ. ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಬರ್ತೀನಿ. ಹೌದಾ? ಏನಾಗಿದೆಮ್ಮ ಅವ್ರಿಗೆ? ಅದೇ ಗೊತ್ತಿಲ್ಲ, ಅದಕ್ಕೆ ಫೋನ್ ಮಾಡಿದ್ರು, ಹೋಯ್ತಾವ್ನಿ. ಓ, ಭಾರತಿ ಭಾರತಿ ಹೋದ ತಕ್ಷಣ ಏನಾಯ್ತು ಅಂತ ತಿಳಿಸಮ್ಮ. ಏನು ಸುಬ್ಬಲಕ್ಷ್ಮಿ, ಬ್ಯಾಗ್ ಹಿಡ್ಕೊಂಡು ನಿಂತಿದ್ಯಾ? ಅವ್ರ ಅಣ್ಣಂಗೆ ಹುಷಾರಿಲ್ವಂತೆ, ಅದಕ್ಕೆ ಹೊರಟಿದ್ದಾಳೆ. ಅಯ್ಯೋ ಭಗವಂತ, ಮೊನ್ನೆ ಅಥರ್ವನ್ ಬರ್ತಡೇ ಬಂದಾಗ ಚೆನ್ನಾಗೇ ಇದ್ರಲ್ಲ. ಅವ್ರಿಗೆ ಏನಾಗೈತೆ ಅಂತ ನಂಗೂ ಗೊತ್ತಿಲ್ಲ ಆಂಟಿ. ಅತ್ತಿಗೆ ಫೋನ್ ಮಾಡಿದ್ರು ಹೋಯ್ತೀವ್ನಿ. ನಾ ಬರೋವರೆಗೂ ಮನೆ ಕಡೆಗೆ ಹೊಸಿ ನೋಡ್ಕೊತೀರಾ? ನೀನು ಏನು ಚಿಂತೆ ಮಾಡ್ಕೋಬೇಡ, ನಾನು ಆಗ ಹೋಗಿ ನೋಡ್ಕೋತಿರ್ತೀನಿ. ನೀನು ಹೋದ ತಕ್ಷಣ ಫೋನ್ ಮಾಡು. ಹುಷಾರಾಗಿ ಹೋಗಿ ಬಾಮ್ಮ. ಒಳ್ಳೇದಾಗ್ಲಮ್ಮ. ಏ ಇರ್ಲಿ ಕಟ್ಕೊ. ಬೇಡಪ್ಪ, ಬೇಡ. ಒಳ್ಳೇದಮ್ಮ. ಇವಳ ಅಣ್ಣಂಗೆ ಏನಾಗಿರ್ಬಹುದು? ಇತ್ತೀಚೆಗೆ ಯಾರ ಆರೋಗ್ಯ ಹೇಗಿರುತ್ತೆ ಅಂತ ಹೇಳೋಕೆ ಆಗಲ್ಲ. ಒಂದು ಸಣ್ಣ ಸೊಳ್ಳೆ ಕಚ್ಚಿದ್ರು ದೊಡ್ಡ ರೋಗ ಬಂದ್ಬಿಡುತ್ತೆ. ಅವ್ರ ಅಣ್ಣಗೆ ಏನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಸುಬ್ಬಲಕ್ಷ್ಮಿ ಮಾತ್ರ ಏನೋ ಆಗಿದೆ. ಅವಳು ನೀನು ಸರಿಯಾಗಿ ನೋಡಿದ್ಯಾ? ಅವಳು ನಾರ್ಮಲ್ ಆಗಿರಲಿಲ್ಲ, ರಾತ್ರಿ ಇಡೀ ಅತ್ತಾಗಿತ್ತು. ಕಣ್ಣು ನೋಡಿದ್ಯಾ ಅವಳದು? ಪಾಪ, ಅವಳಿಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ಖಂಡಿತ ಅವಳಿಗೇನೋ ಆಗಿದೆ ಕಣೆ. ಮಾವ, ತಿಂಡಿ ಹಾರೈತಿದೆ, ಬೇಗ ಬನ್ನಿ. ಮಾವ, ಮುದ್ದೆ ಮಾಡಿವ್ನಿ. ಮಾವ, ಟೀ ಕುಡಿಲಿ. ಎಸ್, ಇನ್ನು ಮುಂದೆ ಆ ಇರಿಟೇಟಿಂಗ್ ಮಾತುಗಳೆಲ್ಲ ಕೇಳಿಸಲ್ಲ. ನಾನು ಇಷ್ಟ ಬಂದಂಗೆ ನಾನು ಇರ್ಬೋದು. ಮನೆಗೆ ಬಂದ ತಕ್ಷಣ ವಟೋಟ ಅಂತಿದ್ಲು, ಇನ್ನು ಮುಂದೆ ಆ ತಲೆನೋ ಇಲ್ಲ. ಇನ್ಮೇಲೆ ನಾನು ನನ್ನ ಚೆನ್ನಾಗಿ ನಾವಿಬ್ರೆ ಅಷ್ಟೇ. ಯು ಡಿಸರ್ವ್ ದಿಸ್ ಗ್ಯಾರಿ, ಯು ಡಿಸರ್ವ್ ದಿಸ್. ಬೇಬಿ, ಅರೆ ಜಾನು, ಹಾಯ್. ಹಾ ಬೇಬಿ, ಕಮ್ ಕಮ್ ಕಮ್. ಕಮ್ ಬೇಬಿ. ಗ್ಯಾರಿ, ನೀನ್ ಡೋರ್ ಯಾಕೆ ಕ್ಲೋಸ್ ಮಾಡ್ತಿದ್ಯಾ?
ಆ ನಿನ್ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ ಇನ್ ಯಾರಿಗೆ ಎದುರ್ಕೋಬೇಕು? ನಥಿಂಗ್. ಇನ್ಮೇಲೆ ಯಾಕೆ ಕಿರಿಕಿರಿನೂ ಇಲ್ಲ. ಅದು ಸರಿ, ಏನು ಸರ್ಪ್ರೈಸು ಇದಕ್ಕಿದ್ದಾಗೆ? ಡೈಲಿ ನೀನೇ ಪಿಕಪ್ ಮಾಡ್ತಿದ್ಯಲ್ಲ, ಸೊ ಸರ್ಪ್ರೈಸ್ ಕೊಡೋಣ ಅಂತ ಇವತ್ತು ನಾನೇ ಬಂದೆ. ಆಹಾ, ಎಸ್, ಹೇಗೂ ನಿನ್ನ ಹೆಂಡತಿ ಮನೇಲಿಲ್ಲ, ಸೊ ನೋ ಟೆನ್ಷನ್. ಎಸ್. ಸರಿ ಸರಿ, ಈಗ ನೀನು ಬೇಗ ರೆಡಿಯಾಗು, ನಾವು ಇಲ್ಲಿಂದ ಆಫೀಸ್ಗೆ ಹೋಗೋಣ. ಆಫೀಸಿಂದ ಬೇಗ ಕೆಲಸ ಮುಗಿಸ್ಕೊಂಡು ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಲಂಚ್ ಹೋಗೋಣ. ಆ್ಯಂಡ್ ವಿಲ್ ಪ್ಲಾನ್ ಫಾರ್ ಅ ಲಾಂಗ್ ಡ್ರೈವ್. ಆಮೇಲೆ ಎಲ್ಲದನ್ನು ಹೇಳಬೇಕಾ? ನಾಟ್ ನಾವ್. ಗೋ ಅಂಡ್ ಗೆಟ್ ಫ್ರೆಶ್, ಆಫೀಸಿಗೆ ಟೈಮ್ ಆಗತ್ತೆ. ಜಾನು, ಯಾರ್ ಗ್ಯಾರಿ? ಗೊತ್ತಿಲ್ಲ ಬೇಬಿ. ಆ ಪಕ್ಕದ ಮನೆಯವ್ರು ಬಂದಿರಬೇಕು. ಇರು, ಕಳ್ಸ್ಬಿಟ್ಟು ಬರ್ತೀನಿ. ಅಪ್ಪ, ಅಮ್ಮ, ನೀವು? ಯಾಕಪ್ಪ, ಯಾಕೆ ಬರ್ಬಾರ್ದಾಗಿತ್ತಾ? ಇಲ್ಲ ಅಪ್ಪ, ಅದು ಹಾಗಲ್ಲ. ಈಗೇನು ಒಳಗಡೆ ಕರಿತೀಯಾ, ಇಲ್ಲೇ ನಿಲ್ಸ್ಕೊಂಡಿರ್ತೀಯಾ? Baby, who's that? ಅಯ್ಯ ನಮ್ಮವ್ವ, ಯಾರು ಈ ಹುಡುಗಿ? ಅಮ್ಮ, ಯಾರ್ಲ ಇವಳು? ಇಟ್ಕಳ. ಗುರು ನಿನ್ನೆ ಕೇಳ್ತಾ ಇರೋದು, ಯಾರು ಇವಳು? ಅದು ಏಯ್, ಏನು ಗರ್ಭಡ್ದವನಂಗ್ ನಿಂತಿದ್ದೀಯಾ? ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು. ಯಾರು ಇವಳು? ಇಲ್ಲೇನು ಮಾಡ್ತಿದ್ದಾಳೆ? ಅಪ್ಪ, ಅದು ಅದು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾಳೆ. ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರೆ ಆಫೀಸ್ನಲ್ಲಿ ಇರಬೇಕು. ಇಲ್ಲಿ ಮನೇಲಿ ಏನ್ ಮಾಡ್ತಿದ್ದಾಳೆ? ಆಫೀಸ್ ಕೆಲಸದ ಮೇಲೆ ಬಂದಿದ್ದಾರೆ. ಅದೇನೋ ಒಂದು ಡಾಕ್ಯುಮೆಂಟ್ ಕೊಡಬೇಕಾಗಿತ್ತು, ಅದಕ್ಕೆ ಆಫೀಸಿಂದನೇ ಬಂದಿದ್ದಾರೆ. ಓ ಗುರು, ನಿಮ್ಮ ಆಫೀಸ್ನಾಗೆ ಇಂಥ ಬಟ್ಟೆನೆಲ್ಲ ಹಾಕೊಂಬರ್ಬೋದಾ? ಸರಿಯಾಗಿ ಕೇಳ್ದೆ ಕಣೆ, ಇಲ್ದಿದ್ರೆ ನಾನೇ ಕೇಳ್ತಿದ್ದೆ. ಒಂದು ಶಿಸ್ತು ಅನ್ನೋದು ಬೇಡವಾ? ಹೀಗೆಲ್ಲ ಬಟ್ಟೆ ಹಾಕೊಂಡ್ ಬರೋದು ಆಫೀಸ್ಗೆ? Hello, this is fashion, okay? ನೀನೇನು ಆಫೀಸ್ಗೆ ಹೋಗೋದು ಕೆಲಸ ಮಾಡಕ್ಕ, ಫ್ಯಾಷನ್ ಮಾಡಕ್ಕ? ಅಮ್ಮಣ್ಣೆ, ಯಾವ್ಯಾವ ಕೆಲಸನ ಎಲ್ಲೆಲ್ಲಿ ಮಾಡ್ಬೇಕೋ ಅಲ್ಲಿ ಮಾಡಿದ್ರೆ ಚಂದ, ಅದೇ ಕ್ಷೇಮ. ಅದು ನಿಮ್ಮಂತ ಓಲ್ಡ್ ಥಾಟ್ಸ್ ಇರೋರಿಗೆ ಹಾಗೆ ಅನ್ಸುತ್ತೆ. ಇವತ್ತಿನ ಫ್ಯಾಷನ್ ಬಗ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅಪ್ಡೇಟ್ ಆಗಿರ್ಬೇಕು. ಓಹೋ, ಏ ಹುಡುಗಿ, ನನ್ನನ್ನೇ ಅಪ್ಡೇಟ್ ಆಗ್ಬೇಕು ಅಂತ ಹೇಳ್ತಿದ್ದೀಯಾ? ಅಪ್ಡೇಟ್ ಅಂದ್ರೆ ಏನು ಅಂತ ಅರ್ಥ ಗೊತ್ತಿದೆ ನಿನಗೆ? ತಿಳ್ಕೊ, ಅಪ್ಡೇಟ್ ಅಂದ್ರೆ ಈಗಿರೋದಕ್ಕಿಂತ ಹೆಚ್ಚು ಬೆಳಿಬೇಕು ಅಂತ. ಹೀಗೆ ಇಟ್ಟಿಟ್ಟೆ ಬಟ್ಟೆ ಹಾಕೊಂಡಿರೋದಲ್ಲ. ನಾಗರಿಕತೆನ ಬೆಳೆಸಬೇಕು ಅಂತ ನಿಮ್ಮಂತ ಹೆಣ್ಮಕ್ಳು ನಮ್ಮಂತವ್ರನ್ನ ಅನಾಗರಿಕತೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಮ್ಮ ಕಾಲದಲ್ಲಿ ಎಂತೆಂತ ಫ್ಯಾಷನ್ ಮಾಡಿಲ್ಲ ನಾವು. ಅಪ್ಡೇಟ್ ಆಗ್ಬೇಕಂತ. ಅಪ್ಡೇಟು, ಯು ಅಪ್ಡೇಟ್, ಬಟ್ಟೆ ಅಪ್ಪಲ್ಲ. ಬಟ್ಟೆ ಅಪ್ಪಲ್ಲ,
ಬುದ್ಧಿ ಅಪ್ಪಾಗಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಓದಿದ್ದೀನಿ, ಹಳ್ಳಿಲೇ ಬೆಳಿತಿದ್ದೀನಲ್ಲ, ಆ ಹಳ್ಳಿ ಸೊಗಡು ಹೋಗ್ಬಾರ್ದು ಅಂತ ಹಂಗೆ ನಡ್ಕೋತಾ ಇದ್ದೀನಿ. ಏಯ್ ಅಮ್ಮಣಿ, ನಿನಗಿಂತ ಓದ್ದವರು ಈ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಗೌರವ ಸಂಪಾದನೆ ಮಾಡಿದ್ದಾರೆ. ಅವ್ರು ಯಾರೂ ಈ ಥರ ಬಟ್ಟೆ ಹಾಕೊಂಡಿಲ್ಲ, ತಿಳ್ಕ. ಅದು ಅಪ್ಪ ಆಫೀಸ್ ಇಲ್ವಲ್ಲ, ಅದಕ್ಕೆ ಹಾಗೆ ಬಂದಿದ್ದಾಳೆ ಅಷ್ಟೇ. ಅವಾಗ್ಲೇ ಹೇಳ್ದಲ್ಲೋ ಡಾಕ್ಯುಮೆಂಟ್ರಿಗೆ ಸೈನ್ ಹಾಕ್ಸ್ಕೊಳಕ್ ಬಂದವಳೆ ಅಂತ. ಇವಳೇನಪ್ಪಿ ಹಸನು ಗಿಸನು ಅಂತವಳೆ. ಅಮ್ಮ, ಅದು ಅವಳು ಹಾಗೇಳಿಲ್ಲಮ್ಮ. ಮತ್ತಿನ್ಯಾವ ಥರ ಹೇಳಿದ್ಲಪ್ಪ? ಅದು ಹೈ ಥಿಂಕಿಂಗ್ ಇಲ್ಲರವ್ರಿಗೆ ಅರ್ಥ ಆಗಲ್ಲ.